ಎಲ್ಲರಿಗೂ ನಮಸ್ಕಾರ. ಪೀಸ್ ಆಫ್ ಸಕ್ಸಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಒಬ್ಬರನ್ನ ಕ್ಷಮಿಸೋದ್ರಿಂದ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಗೊತ್ತಾ? ಇದರಿಂದ ತುಂಬ ಆರೋಗ್ಯ ಪ್ರಯೋಜನಗಳಿವೆ. ಯಾವುವು ಅಂತ ನೋಡೋಣ. ಮೊದಲನೆಯದು ಕೋಪದ ನಿಯಂತ್ರಣ. ಕ್ಷಮಿಸುವುದರಿಂದ ಮಾನಸಿಕ ಹೊರೆಗಳು ಕಡಿಮೆಯಾಗುತ್ತವೆ. ಕೋಪವು ನಿಯಂತ್ರಣಕ್ಕೆ ಬರುತ್ತದೆ. ಇದರಿಂದ ಉತ್ತಮ ನಿದ್ರೆ ನಿಮ್ಮದಾಗುತ್ತದೆ. ಕೆಲವು ಸನ್ನಿವೇಶಗಳು ನಮಗೆ ನಿದ್ರೆಯ ಸಮಸ್ಯೆಗಳನ್ನುಂಟು ಮಾಡಬಹುದು. ಕ್ಷಮೆಯನ್ನು ಅಭ್ಯಾಸ ಮಾಡುವುದರಿಂದ ಒತ್ತಡವನ್ನು ಕಡಿಮೆ ಮಾಡಬಹುದು ಮತ್ತು ಶಾಂತವಾದ ಅಸಮಾಧಾನದ ಆಲೋಚನೆಗಳು ನಿದ್ರೆಯನ್ನು ಸುಧಾರಿಸಬಹುದು. ಕೆಟ್ಟ ಚಟಗಳಿಂದ ಮುಕ್ತಿ. ಕ್ಷಮಿಸುವುದರಿಂದ ಒತ್ತಡವನ್ನು ನಿಭಾಯಿಸಲು ನಿಕೋಟಿನ್ ಮತ್ತು ಇತರ ವಸ್ತುಗಳ ಬಳಕೆಗೆ ದಾಸರಾಗುವುದನ್ನು ತಪ್ಪಿಸುತ್ತದೆ. ಬಿಪಿ ಕಡಿಮೆಯಾಗುತ್ತದೆ. ಆತಂಕ ಅಥವಾ ಕೋಪವನ್ನು ನಿಯಂತ್ರಣ ಮಾಡಿದಾಗ ಹೃದಯ ಬಡಿತವು ಸಮತಟ್ಟಾಗುತ್ತದೆ ಮತ್ತು ನಮ್ಮ ರಕ್ತದೊತ್ತಡ ಕಡಿಮೆಯಾಗುತ್ತದೆ. ಇದು ದೇಹದಲ್ಲಿನ ಅನೇಕ ಪ್ರಕ್ರಿಯೆಗಳನ್ನು ಸಾಮಾನ್ಯಗೊಳಿಸುತ್ತದೆ. ನಮ್ಮ ಹೃದಯ ಮತ್ತು ರಕ್ತ ಪರಿಚಲನಾ ವ್ಯವಸ್ಥೆಯನ್ನು ಸ್ಥಿರತೆಗೆ ತರುತ್ತದೆ. ಇನ್ನು ಮುಂದನೆಯದು ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಮಾನಸಿಕ ಒತ್ತಡವನ್ನು ಉಂಟು ಮಾಡುವ ಆಲೋಚನೆಗಳನ್ನು ನಾವು ಮಾಡದೇ ಇದ್ದಾಗ ವೈದ್ಯರ ಚಿಕಿತ್ಸೆಗೆ ಹೋಗುವ ಅವಶ್ಯಕತೆ ಇರುವುದಿಲ್ಲ. ಸ್ವತಃ ಒತ್ತಡವನ್ನು ಕಡಿಮೆ ಮಾಡುವ ವಿಧಾನವನ್ನು ನಾವು ಕಲಿತು ಬಿಡುತ್ತೇವೆ. ಹೃದಯವು ಸ್ಥಿಮಿತದಲ್ಲಿರುತ್ತದೆ. ಕ್ಷಮೆಯು ನಮ್ಮ ಹೃದಯಕ್ಕೆ ವಿಶ್ರಾಂತಿಯನ್ನು ನೀಡುತ್ತದೆ. ನೋವು ನಮ್ಮ ವ್ಯವಸ್ಥೆಯಿಂದ ಹೊರಬರುತ್ತದೆ. ನಮ್ಮ ಹೃದಯಗಳು ಶಾಂತವಾಗುತ್ತವೆ ಮತ್ತು ಪರಿಣಾಮವಾಗಿ ನಮ್ಮ ಹೃದಯ ಬಡಿತ ಕಡಿಮೆಯಾಗುತ್ತದೆ. ಇಮ್ಯುನಿಟಿ ಹೆಚ್ಚಳ. ಕ್ಷಮೆಯು ತೂಕ ಹೆಚ್ಚಳಕ್ಕೆ ಕಾರಣವಾಗುವ ಕಾರ್ಟಿಸೋಲ್ ಹಾರ್ಮೋನ್ ಅನ್ನು ಕಡಿಮೆ ಮಾಡುತ್ತವೆ ಹಾಗೂ ಪ್ರತಿರಕ್ಷಣಾ ಕಾರ್ಯವನ್ನು ಹೆಚ್ಚಿಸುತ್ತದೆ. ಕ್ಷಮೆ ಏಕೆ ಮುಖ್ಯ ಅನ್ನುವಂತಹ ಪ್ರಶ್ನೆ ನಮ್ಮೆಲ್ಲರಿಗೂ ಕಾಡಬಹುದು. ಜನರನ್ನು ಕ್ಷಮಿಸುವುದು ಶಕ್ತಿಯುತವಾದ ಕ್ರಿಯೆಯಾಗಿದ್ದು ಅದು ನಕಾರಾತ್ಮಕ ಭಾವನೆಗಳಿಂದ ನಮ್ಮನ್ನು ಬಿಡುಗಡೆ ಮಾಡುತ್ತವೆ. ದ್ವೇಷ, ಅಸೂಯೆಗಳಿಂದ ಮುಕ್ತರನ್ನಾಗಿ ಮಾಡುತ್ತದೆ. ಅಷ್ಟೇ ಅಲ್ಲದೆ ಒತ್ತಡ, ಹೃದಯ ಬಡಿತ, ಆತಂಕದಂತಹ ಸಮಸ್ಯೆಗಳಿಂದ ನಮ್ಮನ್ನು ಕಾಪಾಡುತ್ತದೆ. ಇತರ ಪ್ರಯೋಜನಗಳೂ ಇವೆ. ಕ್ಷಮೆಯು ಕಡಿಮೆ ಮಟ್ಟದ ಖಿನ್ನತೆ, ಆತಂಕ ಮತ್ತು ಹಗೆತನದೊಂದಿಗೆ ಸಂಬಂಧಿಸಿದ್ದು. ಕ್ಷಮೆಯನ್ನು ಅಭ್ಯಾಸ ಮಾಡುವುದರಿಂದ ಶಕ್ತಿಯುತವಾದ ಆರೋಗ್ಯ ಪ್ರಯೋಜನಗಳನ್ನು ಪಡೆಯಬಹುದು. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.